ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ನನ್ನ ಲಾಗಲ್ಲಿ ಮದುವೆ ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಫುಲ್ ನೋಡಿ, ಯಾಕಂದರೆ ಪ್ರೀ ವೆಡ್ಡಿಂಗ್ ಶೂಟ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಈ ಮದುವೆಯವರು. ನಾನು ಅದು ಮಧ್ಯದಲ್ಲಿ ಹಾಕಿದ್ದೀನಿ. ಈಗ ಮದುವೆ ಹುಡುಗಿ ಇವಳೆ ನೋಡಿ, ಕಾವ್ಯ. ಇವರು 3 ಜನ ಹೆಣ್ಮಕ್ಳು, ಇವಳು ಮಧ್ಯದವಳು. ಹಂಗಾಗಿ ಇವಳ ಸೋದರತ್ತೆ ಮಗನಿಗೆ ಹೆಸರಿಟ್ಟಿದ್ದರಿಂದ ಅವರು ಪೊಲೀಸ್ ಜಾಬಲ್ಲಿದ್ದಾರೆ, ಗೌರ್ಮೆಂಟ್ ಜಾಬು. ಮತ್ತು ಇವಳು BSc ನರ್ಸಿಂಗ್ ಮುಗಿಸಿದ್ದಾಳೆ, ಇವ್ರ ಅಕ್ಕನೂ BSc ನರ್ಸಿಂಗ್ ಮುಗಿಸಿದ್ದಾಳೆ. ಚಿಕ್ಕವಳು ಏನು ಎಜುಕೇಷನ್ ಮಾಡಿದ್ದಾರೋ ಗೊತ್ತಿಲ್ಲ. 3 ಜನ ಹೆಣ್ಮಕ್ಳು, ಒಂದು ಗಂಡು ನಮ್ಮ ಅಕ್ಕಂಗೆ. ನಮ್ಮ ಅಮ್ಮ ಇದ್ದಾರಲ್ಲ ಅವ್ರಿಗೆ ಅಣ್ಣನ ಮಗಳು ಇವಳು. ಹಂಗಾಗಿ ನಮ್ಮ ಅಜ್ಜಿ ಕಡೆ ರಿಲೇಷನ್ ಇವರು. ನಮ್ಮ ಅಜ್ಜಿ ತವ್ರ ಮನೆ ಆಂಧ್ರ, ಹಂಗಾಗಿ ತುಂಬ ಜನ ನಮಗೆ ಹೊಸದುರ್ಗದಲ್ಲೇ ರಿಲೇಟಿವ್ಸ್ ಇದ್ದಾರೆ. ಹಂಗಾಗಿ ನಾವು ಮದುವೆಗೆ ಬಂದಿದ್ವಿ ನೋಡಿ. ಇವರೇ ಹುಡುಗ, ಪೊಲೀಸ್ ಆಗಿರೋದು ಅಂದಮೇಲೆ ಅವರು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಈಗ ಅರಿಶಿನ ಶಾಸ್ತ್ರ ಮಾಡಿ ಮನೆಗೆ, ಅಲ್ಲಿಂದ ಬೊಮ್ಮನ ಸ್ವಾಮಿ ಆಶ್ರಮ ಇದೆ ಹೊಸದುರ್ಗದಲ್ಲಿ, ಊರ ಪಕ್ಕ ಅಲ್ಲಿ ಇಟ್ಕೊಂಡಿದ್ದಾರೆ ಮದುವೆನ. ಅಲ್ಲಿಗೆ ರಿಸೆಪ್ಷನ್ಗೆ ಹೋಗ್ಬೇಕು, ಅರಿಶಿನ ಶಾಸ್ತ್ರ ಮಾಡಿ ಅಂತ ಮನೆಗೆ ಬಂದ್ವಿ. ಈಗ ಫೋಟೋದಲ್ಲಿ ತೋರಿಸಿದ್ನಲ್ಲ ಅವರೇ, ಅವರಪ್ಪ. ರೀಸೆಂಟಾಗಿ 4 ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಆಗಿದ್ದು, ಡೆತ್ ಆದರು. ಇವ್ರು ಮದುವೆ ಫಿಕ್ಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಮನೆ ರೆಡಿ ಮಾಡಿಸಿ ಎಲ್ಲ ಇನ್ನೇನು ಮದುವೆ ಫಿಕ್ಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಡೆತ್ ಆಗಿದ್ದಾರೆ. ಅದರಿಂದ ಎಲ್ರಿಗೂ ತುಂಬ ಬೇಜಾರು. ಮದುವೆಯಲ್ಲಿ ಅದೇ ಯಾರಿಗೂ ಮರೆಯೋಕ್ಕೆ ಆಗಿಲ್ಲ, ಯಾಕಂದರೆ ಅವರು ಭಾಳ ದಿನ ಆಗಿಲ್ವಲ್ಲ, ರೀಸೆಂಟಾಗಿ ಆಗಿರೋದ್ರಿಂದ ತುಂಬ ಎಲ್ರಿಗೂ ಬೇಜಾರಾಯಿತು. ಇದೇ ನೋಡಿ ಎಲ್ಲ ಅವ್ರ ಮನೆ. ನಾನು ಅಲ್ಲಿಂದ ಶಾಸ್ತ್ರ ಮುಗಿಸ್ಕೊಂಡು ಬಂದಮೇಲೆ ನಾನು ನೋಡಿದ್ದು ಮನೇನ. ಈಗ ಕಾವ್ಯ ಬಂದು ಇಲ್ಲಿ ಈಗ ಅರಿಶಿನ ಶಾಸ್ತ್ರ ಮುಗಿಸಿ ಒಂದು 9 ಜನಕ್ಕೆ ಅರಿಶಿನ ಶಾಸ್ತ್ರ ಇಟ್ಬಿಟ್ಟು ಆಮೇಲೆ ರಿಸೆಪ್ಷನ್ಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಬೇಗ ಅರ್ಜೆಂಟ್ ಮಾಡಿದರು. ಹಂಗಾಗಿ ಅರ್ಜೆಂಟಾಗಿ ಅರಿಶಿನ ಶಾಸ್ತ್ರಕ್ಕೂ ಎಲ್ಲ ರೆಡಿ ಮಾಡಿ, ಇದೇ ಥರ ನಮ್ಮ ಕಡೆ ಕಂಬಳಿ ಹಾಕ್ಬಿಟ್ಟು ಅಕ್ಕಿನ ಹಾಕ್ಬಿಟ್ಟು ಅದನ್ನೆಲ್ಲ ರಂಗೋಲಿ ಬಿಡಿಸ್ಬಿಟ್ಟು ಕೂರಿಸ್ಬಿಟ್ಟು ಒಂದು 9 ಜನ ಜೊತೆ ಇದನ್ನು ಅರಿಶಿನ ಶಾಸ್ತ್ರನ ಮಾಡಿಸಿದ್ರು. ಯಾಕಂದರೆ ರಿಸೆಪ್ಷನ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಎಲ್ಲರೂ ಬಂದಿದ್ರಂತೆ. ಹಂಗಾಗಿ ಪ್ರೀ ವೆಡ್ಡಿಂಗ್ ಶೂಟ್ ತುಂಬ ಚೆನ್ನಾಗಿ ಮಾಡಿಸಿದ್ರು ನೋಡಿ. ಇದೇ ರಿಸೆಪ್ಷನ್ ಬಂದಿದ್ದು ನಾವು ಅಲ್ಲಿಗೆ ಆಶ್ರಮದ ಹತ್ರ ಬೊಮ್ಮಸ್ವಾಮಿದು. ನೀವು ಪ್ರೀ ವೆಡ್ಡಿಂಗ್ ಶೂಟ್ ಹಾಕಿದ್ದಾರೆ ನೋಡಿ, ನಾನು LED ವೀಡಿಯೋ ಹಾಕಿದ್ದೀನಿ, ಫುಲ್ ನೋಡಿ ಎಂಜಾಯ್ ಮಾಡಿ. ನಾನು ಆಮೇಲೆ ಉಳಿದಿದ್ದು ಹೇಳ್ತೀನಿ. ಯಾವಾಗ ಮಾಡಿದ್ರಮ್ಮ ಫೋಟೋ ಶೂಟ್ ಮಾಡಿಸ್ತಾರೆ ಹೇಳಿ ಇವಾಗೆಲ್ಲ.
ನೋಡಿ ರಿಸೆಪ್ಷನ್ಗೆ ಈ ಥರ ಸ್ಯಾರಿ ಹಾಕಿದ್ರು, ಅವ್ರು ಈ ಥರ ಕೋಟ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಇಬ್ಬರದು ಮ್ಯಾಚಿಂಗ್ ಡ್ರೆಸ್ಸು. ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಸ್ಯಾರಿಗಳೆಲ್ಲನೂ. ಮದುವೆಯಲ್ಲಿ ಹಾಕಿದ್ದೆಲ್ಲ ಸ್ಯಾರಿ ಚೆನ್ನಾಗಿತ್ತು, ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಇತ್ತು. ಮತ್ತು ಇದು ರಿಸೆಪ್ಷನ್ ಬಂದು ಸುಮಾರು 2 ಗಂಟೆ 3 ಗಂಟೆವರೆಗೂ ಫೋಟೋ ತೆಗೆಸೋದೇ ಆಯಿತು, ಅಷ್ಟು ಜನ ಬಂದಿದ್ದರು ನೈಟು. ರಿಸೆಪ್ಷನ್ಗೆ ಬೆಳಗ್ಗೆ ನೋಡಿ ಮುಹೂರ್ತ ಇನ್ನೇನೋ ಸ್ಟಾರ್ಟ್ ಆಯಿತು. ನಾವು ಬಂದಾಗ ಚೇರ್ ಇರಲಿಲ್ಲ, ಹಂಗಾಗಿ ಸೈಡಲ್ಲಿ ನಿಂತ್ಕೊಂಡು ನಾನು ಸ್ವಲ್ಪ ವೀಡಿಯೋನ ಶೇರ್ ಮಾಡ್ಕೊಳೋದಕ್ಕೆ ಇರಲಿ ಅಂತ ನಾನು ಮುಹೂರ್ತದ್ದು ವೀಡಿಯೋ ಮಾಡ್ಕೊಂಡೆ. ಈ ಥರ ತುಂಬ ಈಗ ನೋಡಿ ಎಲ್ಲರೂ ಊಟಕ್ಕೆ ಹೋದ್ರಲ್ಲ, ಆವಾಗ ಚೇರ್ ಎಲ್ಲ ಸ್ವಲ್ಪ ಖಾಲಿ ಇದ್ವು, ಹಂಗಾಗಿ ನಾನು ಸ್ವಲ್ಪ ಮುಂದೆ ಕೂತ್ಕೊಂಡು ಹಾಲು ಹಾಕೋದನ್ನು ನಾನು ವೀಡಿಯೋ ಮಾಡಿಕೊಂಡೆ. ಈಗ ಪಿಂಕ್ ಕಲರ್ ಸ್ಯಾರಿ ಅವಳು ಮತ್ತು ಗ್ರೀನ್ ಕಲರ್ ಬ್ಲೌಸ್ ಅವಳು ಮುಂದೆ ಹೋದ್ಲಲ್ಲ, ಅವಳು ದೊಡ್ಡವಳು ಮತ್ತು ಮಧ್ಯದಲ್ಲಿ ಹಾಲು ಹಾಕ್ತಿರೋವಳು ಚಿಕ್ಕವಳು. ಇವರೇ 3 ಜನ ಹೆಣ್ಮಕ್ಳು. ತುಂಬ ಚೆನ್ನಾಗಿ ಮದುವೆ ಆಯಿತು. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಮತ್ತು ನನ್ನ ವ್ಲಾಗು ಮತ್ತು ಯಾವಾಗ ನಾನು ಅಂದರೆ ಕಂಟೆಂಟ್ ಇಲ್ಲದೆ ವ್ಲಾಗ್ ಹಾಕೋಕ್ಕಾಗಲ್ಲ ನನಗೆ. ಮನೆಯಲ್ಲೆಲ್ಲ ಸಣ್ಣ ಪುಟ್ಟದೆಲ್ಲ ವ್ಲಾಗು ಶೇರ್ ಮಾಡ್ಕೊಳಕ್ಕಾಗಲ್ಲ. ಈ ಥರ ಏನಾದರೂ ಇದ್ದರೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟ, ಹಂಗಾಗಿ ಯಾವುದೂ ವ್ಲಾಗ್ನ ನಾನು ಗ್ಯಾಪ್ ಕೊಡ್ತಾ ಇರ್ತೀನಿ, ಅವಾಗವಾಗ ಕಂಟಿನ್ಯೂಸ್ ಆಗಿ ಆಗ್ತಾ ಇರೋಲ್ಲ. ಹಾಗಾಗಿ ನೋಡಿ ಎಲ್ಲರೂ ಎಲ್ಲೂ ತಪ್ಪದೆ ವಿಡಿಯೋನ ನೋಡಿ ಅಂತ ಕೇಳ್ಕೊತ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ. ಮತ್ತು ಈಗ ನೋಡಿ ನಾನು ಮುಹೂರ್ತಕ್ಕೆ ಯಾವ ರೀತಿ ರೆಡಿ ಆದೆ ಅನ್ನೋದು ಈ ಸ್ಯಾರಿ ಹಾಕ್ಕೊಂಡಿದ್ದೆ ಮುಹೂರ್ತಕ್ಕೆ. ಇದಾಗಲೇ ನಾನು ಯೂಸ್ ಮಾಡಿದ್ದೆ ಒಂದು ಶಾರ್ಟ್ ವಿಡಿಯೋಗೆ. ಇವ್ರನ್ನ ತೋರಿಸ್ತಾ ಇದ್ನಲ್ಲ ಅಂಜು ಅಕ್ಕ ಅಂತೇಳಿ, ಇವರು ಚಳ್ಳಕೆರೆಯಲ್ಲಿ ಇದ್ದಿದ್ದು. ಬಟ್ ನಮ್ಮೂರಿಗೆ ಬರ್ತಿದ್ದು, ಸ್ವಂತ ಊರು ನಮ್ಮೂರೇ. ಇವ್ರದ್ದು ಮನೆ ಇದ್ದಿದ್ದರಿಂದ ನಮ್ಮ ಮನೆ ಇವ್ರ ಮನೆ ಒಂದೇ ಹತ್ರ ಇದ್ದಿದ್ದರಿಂದ ಚಿಕ್ಕ ವಯಸ್ಸಿಂದ ತುಂಬ ಕ್ಲೋಸಾಗಿ ಬೆಳೆದಿದ್ದು. ಆದರೆ ಹೊಸದುರ್ಗಕ್ಕೆ ಇವ್ರನ್ನ ಕೊಟ್ಟಿರೋದು, ಅದಂತೂ ನನಗೆ ತುಂಬ ಖುಷಿ ಆಯಿತು ನೋಡಿ ಇವ್ರನ್ನ. ಇವರು ನಮ್ಮ ಚಿಕ್ಕಮ್ಮನ ಮೊಮ್ಮಗಳು. ಇರಲಿ ಅಂತ ಒಂದು ಫೋಟೋ ಹಾಕ್ತಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.